ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಹಿಂದಿನ ಭಾಗದಲ್ಲಿ ನಾವು ಸ್ವರ್ಗಲೋಕವನ್ನು ತಿಳಿದುಕೊಂಡೆವು. ಸ್ವರ್ಗಲೋಕದಿಂದ ಮೇಲಿರುವಂತಹ ಮಹರ್ಲೋಕವನ್ನು ತಿಳಿದುಕೊಂಡೆವು. ಈಗ ಮಹರ್ಲೋಕದಿಂದ ಮೇಲೆ ಇರುವಂತಹ ಜನಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಈ ಮಹರ್ಲೋಕದ ವಿಸ್ತಾರ 20 ಕೋಟಿ ಯೋಜನವಿದೆ. ಇದು ಪ್ರಸಿದ್ಧ ಸಂತರ ಶಾಶ್ವತ ನಿವಾಸವಾಗಿದೆ. ಜನಲೋಕದಲ್ಲಿ ಅಸಂಖ್ಯ ಸಂಖ್ಯೆಯಲ್ಲಿ ಆತ್ಮರಿರುತ್ತಾರೆ. ಹೀಗಾಗಿ ಜನಲೋಕ ಎನ್ನಲಾಗಿದೆ. ಇಲ್ಲಿ ಗೃಹಸ್ಥದಂತಹ ಜೀವನವಿರುತ್ತದೆ. ಅಂದರೆ ಭೂಮಿ ಮೇಲಿನ ಗೃಹಸ್ಥ ಜೀವನದಂತೆ ಆತ್ಮರು ಇಲ್ಲಿ ಸೃಷ್ಟಿಯನ್ನು ಮಾಡುತ್ತಾರೆ. ಆದರೆ ಭೂಮಿ ಮೇಲಿನ ಆತ್ಮರಂತೆ ಭೋಗಿಗಳಾಗಿರುವುದಿಲ್ಲ. ಇಲ್ಲಿಯೂ ಕೂಡ ಆತ್ಮ ಇನ್ನೂ ಮೇಲಿನ ಲೋಕಗಳಿಗೆ ಹೋಗಲು ಪುರುಷಾರ್ಥವನ್ನು ಸಾಧನೆಯನ್ನು ಮಾಡುತ್ತಿರ್ತಾರೆ. ಅನೇಕ ಧರ್ಮ, ಮತ, ಪಂಥ, ಸಂಪ್ರದಾಯಗಳ ಆತ್ಮರು ಇಲ್ಲಿ ವಾಸ ಮಾಡುತ್ತಿರುತ್ತಾರೆ. ಇಲ್ಲಿ ಮಹಾನ್ ಗುರುಗಳು ಹಾಗೂ ಸಂತರು ಇರುತ್ತಾರೆ. ಹಾಗೂ ಇವರು ಆಗಾಗ್ಗೆ ಭೂಲೋಕದ ಮನುಷ್ಯ ಜಾತಿಯ ಉದ್ಧಾರಕ್ಕಾಗಿ ಭೂಲೋಕದಲ್ಲಿ ಅವತರಿಸುತ್ತಾ ಇರುತ್ತಾರೆ. ಸೂಕ್ಷ್ಮ ಜಗತ್ತಿನಲ್ಲೂ ಸಹ ಅನೇಕ ಲೇಯರ್ಸ್ಗಳಿವೆ. ಅನೇಕ ಲೇಯರ್ಸ್ಗಳಲ್ಲಿ ಅನೇಕ ಧರ್ಮದ ಆತ್ಮರ ಮಂದಿರಗಳು, ಮಸೀದಿಗಳು, ಚರ್ಚ್ಗಳು ಮತ್ತು ಆಶ್ರಮಗಳು 3 ತತ್ವಗಳಲ್ಲಿರುತ್ತವೆ. ಜನಲೋಕದಲ್ಲಿ ಭೂಮಿಯ ಮೇಲಿರುವಂತೆ ಹಳ್ಳಿಗಳು, ಪಟ್ಟಣಗಳು, ಮನೆ, ಪರ್ವತಗಳು, ನದಿ ಇತ್ಯಾದಿಗಳು ಇರುತ್ತವೆ. ಆದರೆ ಇವೆಲ್ಲವೂ ಪಂಚತತ್ವದಲ್ಲಿ, ಅಂದರೆ ಭೂಮಿಯ ಮೇಲೆ ಎಲ್ಲವೂ ಪಂಚತತ್ವದಲ್ಲಿದೆ. ಆದರೆ ಇಲ್ಲಿ 3 ತತ್ವಗಳಲ್ಲಿ ಇವೆಲ್ಲವೂ ಇರುತ್ತವೆ. ಇಲ್ಲಿಯ ಆತ್ಮರಲ್ಲಿ ಅನೇಕ ಬ್ರಹ್ಮಾಂಡಗಳ ಜ್ಞಾನವು ತುಂಬಿಕೊಂಡಿರುತ್ತದೆ. ಆದರೂ ಸಹ ಇವರೆಲ್ಲ ಇಲ್ಲಿಯೇ, ಅಂದರೆ ಜನಲೋಕದಲ್ಲಿಯೇ ಇರಲು ಇಷ್ಟಪಡುತ್ತಾರೆ. ಇಲ್ಲಿಯ ವಾಯುಮಂಡಲ ಭೂಮಿಯ ಮೇಲಿನ ವಾಯುಮಂಡಲಕ್ಕಿಂತ ಹಗುರವಾಗಿರುತ್ತದೆ. ಆದ್ದರಿಂದ ಆತ್ಮಗಳಲ್ಲಿ ಇಲ್ಲಿ ಸ್ವಲ್ಪ ವಿಶ್ರಾಂತಿ ಸಿಗುತ್ತದೆ. ಹೀಗಾಗಿ ಆತ್ಮಗಳು ಇಲ್ಲಿಂದ ಬೇರೆಡೆ ಹೋಗಲು ಬಯಸೋದಿಲ್ಲ. ಜನಲೋಕದಲ್ಲಿ 1 ದಿನ ಅಂದರೆ ಭೂಮಿಯ ಮೇಲೆ 100 ವರ್ಷಗಳು ಜರುಗಿರುತ್ತದೆ. ಈ ಜನಲೋಕ ಮಹಾಕಲ್ಪ ಪ್ರಳಯದವರೆಗೆ ಇರುತ್ತದೆ. ಇಲ್ಲಿ ಆತ್ಮರು ಧರ್ಮಾವಲಂಬಿಗಳಾಗಿದ್ದು ವಿಭಿನ್ನ ದೇವತೆಗಳನ್ನು ಆರಾಧಿಸುತ್ತಿರುತ್ತಾರೆ. ಅಂದರೆ ವಿಷ್ಣು, ಶಿವ, ಶಕ್ತಿ ಇತ್ಯಾದಿ ದೇವತೆಗಳನ್ನು ಆರಾಧನೆ ಮಾಡುತ್ತಿರುತ್ತಾರೆ. ಅದರಲ್ಲೂ ಶಕ್ತಿಯನ್ನು ಹೆಚ್ಚಾಗಿ ಈ ಜನಲೋಕದಲ್ಲಿ ಆರಾಧಿಸಲಾಗುತ್ತದೆ. ಇಲ್ಲಿ ಭಿನ್ನ ಭಿನ್ನ ಧರ್ಮಪಿತರು, ಗುರುಗಳು, ಗೋಸಾಯಿಗಳು ಇರುತ್ತಾರೆ. ಇಲ್ಲಿಂದಲೇ ತಮ್ಮ ತಮ್ಮ ಧರ್ಮ ಮತ್ತು ತಮ್ಮ ಅನುಯಾಯಿಗಳಿಗೆ ಸಹಾಯ ಮಾಡುತ್ತಿರುತ್ತಾರೆ. ಅಂದರೆ ಭೂಲೋಕದಲ್ಲಿ ಇರುವಂತಹ ಧರ್ಮ ಹಾಗೂ ಆ ಧರ್ಮದ ಅನುಯಾಯಿಗಳಿಗೆ ಜನಲೋಕದಲ್ಲಿ ಇರುವಂತಹ ಆತ್ಮರು ಸಹಾಯವನ್ನು ಕೊಡುತ್ತಿರುತ್ತಾರೆ. ಅಷ್ಟೇ ಅಲ್ಲದೆ ತಮ್ಮ ತಮ್ಮ ಧರ್ಮ ಮತಗಳ ಪ್ರಚಾರಕ್ಕಾಗಿ ಪ್ರಯತ್ನವೂ ಸಹ ಮಾಡುತ್ತಿರುತ್ತಾರೆ. ಇಲ್ಲಿ ಸ್ವಲ್ಪ ಶಾಂತಿ ವಿಶ್ರಾಂತಿ ಆತ್ಮಕ್ಕೆ ಸಿಗುವುದರಿಂದ ಈ ಜನಲೋಕದಲ್ಲಿ ಇರುವಂತಹ ಆತ್ಮರು ಇನ್ನೂ ಮೇಲಿನ ಲೋಕಗಳಿಗೆ ಹೋಗಬೇಕು ಎನ್ನುವಂತಹ ಇಚ್ಛೆಯನ್ನು ಹೆಚ್ಚಾಗಿ ಹೊಂದಿರುವುದಿಲ್ಲ. ಇಲ್ಲಿರುವ ಆತ್ಮರು ಇಲ್ಲಿಯೇ, ಅಂದರೆ ಜನಲೋಕದಲ್ಲಿಯೇ ಇರಲು ಇಷ್ಟಪಡುತ್ತಾರೆ ಎನ್ನುತ್ತಾರೆ ಬಾಪೂಜಿಯವರು. ಮುಂದಿನ ಭಾಗದಲ್ಲಿ ನಾವು ಜನಲೋಕದಿಂದ ಮೇಲೆ ಇರುವಂತಹ ಲೋಕ ತಪಲೋಕ, ತಪಲೋಕದ ಬಗ್ಗೆ ನಾವು ವಿಸ್ತಾರವಾಗಿ ಮುಂದಿನ ಭಾಗದಲ್ಲಿ ತಿಳಿಯೋಣ. ಪರಂ ಶಾಂತಿ. परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today.